ಪಾಪ ಇರೋದು ಒಬ್ಬನೇ ಮಗ ಅಂತೆ. ತಂದೆ ತಾಯಿ ಕಣ್ಣೀರಿಡ್ತಾ ಇದ್ದಾರೆ. ಏನು ಮಾಡೋದೀಗ? ಮತ್ತೆ ಹುಟ್ಟಿ ಬಾನಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅವರು. ನನ್ನ ಮಗನ ಸಾವು ಸಹಜ ಸಾವಲ್ಲ, ಅದು ಕೊಲೆ ಅನ್ನೋದಂತೂ ಗೊತ್ತಿದೆ. ಮಗನ ಸಾವಿನ ತನಿಖೆಗೆ ಈಗ ಚಂದನ್ ಪೋಷಕರು ಆಗ್ರಹಿಸಿದ್ದಾರೆ. ಆಗಲೇಬೇಕು. ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ ಚಂದನ್ ಹೆತ್ತವರು. ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು, ಕೇಂದ್ರವೂ ಕೂಡ ಕನ್ನಡ ಮೇಲೆ ಒತ್ತಡ ಹಾಕಿ ಹೇಗಾಯಿತು ಏನು ಅನ್ನುವಂಥದ್ದನ್ನು ಹೇಳಲೇಬೇಕು. ನಮಗಿದ್ದಿದ್ದು ಒಬ್ಬನೇ ಮಗ ರೀ, ಪುನರ್ಜನ್ಮ ತಾಳ್ಳಿ ಅಂತ ಪಾಪ ಕಣ್ಣೀರಿಟ್ಟಿದ್ದಾರೆ ಚಂದನ್ ಅವರ ತಂದೆ ತಾಯಿ ಪಬ್ಲಿಟಿ ಜೊತೆಗೆ ಮಾತನಾಡಬೇಕಾದ್ರೆ. ನೋಡಿ, ಭಾಳ ಆಸೆ ಇಟ್ಕೊಂಡಿದ್ವಿ ಅವನ್ನ ನೋಡೇ ನಾವು ಬದುಕಿದ್ವಿ. ಅವ್ನು ಹೊರಟೋದ ಅಂತ ತಕ್ಷಣ ನಾವಿನ್ಯಾತಕ್ಕೆ ಬದುಕಬೇಕು ಅಂತ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ಸರ್. ನಮಗೆ ಬದುಕೋಕ್ಕೆ ಇಷ್ಟ ಇಲ್ಲ, ಅಷ್ಟು ಮನಸ್ಸಿಗೆ ನೋವಾಗುತ್ತೆ ಸರ್. ಸಾಕಷ್ಟು ಪ್ರೀತಿ ಪಾತ್ರರಾಗಿದ್ದ, ಕೆನಡಾದಲ್ಲಿ ಸಾಕಷ್ಟು ಜನರಿಗೆ ಹೆಲ್ಪನ್ನು ಮಾಡ್ತಿದ್ದ ಚಂದನ್. ಅದ್ರ ಬಗ್ಗೆ ನಮಗೆ ತುಂಬ ಸಂತೋಷ ಇದೆ ಸರ್. ಆದರೆ ಅವನು ಬದುಕಬೇಕಾಗಿತ್ತು ಅಂತ ಭಾಳ ನೋವಾಗುತ್ತೆ ಸರ್. ಅವ್ನು ಮಾಡಿರೋ ಕೆಲಸಕ್ಕೆ ಭಾಳ ಸಂತೋಷ ಆಗುತ್ತೆ ಸರ್. ನನ್ನ ಮಗ ಹಿಂಗೆ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಸರ್. ಅದನ್ನ ಮೀರಿ ಬೆಳೆದ ಒಳ್ಳೆ ಹೆಸರು ತಗೊಂಡಿದ್ದಾನೆ. ಇದುವರೆಗೂ ಆಯಿತು, ಒಬ್ಬರ ಹತ್ರ ಕೆಟ್ಟವರು ಅನ್ನಿಸ್ಕೊಂಡಿಲ್ಲ ಸರ್. ಅಷ್ಟು ಒಳ್ಳೆತನದಲ್ಲೇ ಇದ್ದ ಸರ್. ಯಾರಾದರೂ ಮನೆ ಮುಂದೆ ತಿರ್ಕೊಂಡು ತಿನ್ನೋರು ಹೋಗಲಿ, ಅವ್ರಿಗೂ ಸಹ ಅಕ್ಕ ಅಣ್ಣ ಅಂತ ಕರಿತಿದ್ದ ಸರ್. ತುಂಬ ಮರ್ಯಾದೆ ಕೊಡ್ತಿದ್ದ ಎಲ್ಲರಿಗೂ. ಒಂದು ದಿನ ಆಗಲಿ ಒಂದು ಅಹಂಕಾರದಿಂದ ಆಗಲಿ ಒಂದು ಇದಾಗಲಿ ಮಾತಾಡ್ತಿರ್ಲಿಲ್ಲ ಸರ್. ಅಷ್ಟು ಚೆನ್ನಾಗಿ ಮಾತಾಡಿಸಿದ್ದ. ಕೆನಡಾ ದೇಶದಲ್ಲಿ ಕನ್ನಡಿಗನ ಕಗ್ಗೊಲೆ ಪ್ರಕರಣದಲ್ಲಿ ಇನ್ನು ಕಳೆದ ರಾತ್ರಿ ನೆನ್ಮಲ ತಾಲೂಕಿನ ತ್ಯಾಮಗಳ್ಳು ಗ್ರಾಮಕ್ಕೆ ಮೃತ ಚಂದನ್ ದೇಹವನ್ನು ತರಲಾಗಿರುವಂಥದ್ದು. ಈಗ ನಾವು ತ್ಯಾಮಗಳ್ಳು ಗ್ರಾಮದಲ್ಲಿ ಇದ್ದೀವಿ, ನೋಡ್ತಾ ಇದ್ದೀವಿ. ಈಗ ಮೃತದ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ತಿರುವಂಥದ್ದು. ಮತ್ತು ಪೊಲೀಸರು, ತ್ಯಾಮಗಳ್ಳು ಪೊಲೀಸರು ಸಹ ಇಲ್ಲಿ ಸ್ಥಳದಲ್ಲಿ ಮೊಕ್ಕಾಮ ಹೂಡಿದ್ದಾರೆ. ಬರುವಂಥ ಎಲ್ಲ ಸಾರ್ವಜನಿಕರ ದರ್ಶನಕ್ಕೆ ಒಂದು ಸಾಕಷ್ಟು ರೀತಿಯ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು ನೋಡ್ತಾ ಇರ್ಬೋದು. ಅಂತ ಹೇಳಿದ್ರೆ ಈಗಾಗಲೇ ಚಂದನ್ ಮೃತದೇಹ 1 ವಾರಗಳ ಹಿಂದೆ ಆತನ ಕೆನಡಾದಲ್ಲಿ ಗುಂಡಿಕ್ಕಿ ದುಷ್ಕರ್ಮಿಗಳು ಕೊಲೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಸುದ್ದಿ ಕೂಡ ಆಗಿತ್ತು. ಏನಂತ ಹೇಳಿದ್ರೆ ಅವರ ತಂದೆ ತಾಯಿ ಕೂಡ ಸಾಕಷ್ಟು ರೀತಿಯಲ್ಲಿ ಕಣ್ಣೀರಾಗ್ತಾ ಇದ್ರು. ಈಗ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮೃತದೇಹದ ಮುಂದೆ ತಂದೆ ತಾಯಿ ಕೂಡ ಕಣ್ಣೀರನ್ನು ಇಡ್ತಾ ಇರುವಂಥದ್ದು. ಇದ್ದಂಥ ಒಬ್ಬನೇ ಪ್ರೀತಿಯ ಮಗನನ್ನು ಕಳೆದುಕೊಂಡಂಥ ತಂದೆಯವರು ಸಹ ಇಲ್ಲಿ ಸ್ಥಳದಲ್ಲೇ ಕೂತಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ ಅಂತ್ಯ ಸಂಸ್ಕಾರ ಹೇಗೆಲ್ಲ ನಡೆಯುತ್ತೆ ಸರ್? ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಮೊದಲಾಗಿ ಮಹಾಶಿವರಾತ್ರಿ ದಿವಸ ನನ್ನ ಮೃತದೇಹ ಬಂದಿದೆ. ಅವನ ಆತ್ಮ ಪುನರ್ಜನ್ಮ ಆಗಬೇಕು, ಒಳ್ಳೆ ಕೆಲಸ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಟಿ ವಿ ಮಾಧ್ಯಮದವರು, ಎಲ್ಲ ಮಾಧ್ಯಮದವರು ಕೂಡ ಇಲ್ಲಿಯವರೆಗೆ ನಮ್ಮ ಒಂದು ಕೋರಿಕೆಯ ಮೇರೆಗೆ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿಯವರೆಗೂ ಕೂಡ ಪ್ರಚಾರಪಡಿಸಿ ಎಲ್ಲ ಅನುಕೂಲಗಳನ್ನು ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಆರಕ್ಷಕ ಠಾಣೆ ತ್ಯಾಮಗಳ್ಳು ಆರಕ್ಷಣ ಠಾಣೆಯವರು ಹಾಗೂ LMT ಸಿಬ್ಬಂದಿಯವರು ಮತ್ತು ಕಂಪನಿಯವರು ನಮಗೆ ನಮ್ಮ ಮೃತದೇಹವನ್ನು, ನಮ್ಮ ಮಗನ ಮೃತದೇಹವನ್ನು ತರೋದಕ್ಕೋಸ್ಕರವಾಗಿ ಶ್ರಮಪಟ್ಟು ನಮಗೆ ಸಹಾಯವನ್ನು ಮಾಡಿದ್ದಾರೆ. ತಹಸೀಲ್ದಾರ್ ಅವರು, DC ಅವರು, ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀನಿವಾಸ್ ಅವರು ಹಾಗೂ ಎಲ್ಲ ಮುಖಂಡರು ಕೂಡ ಎಲ್ಲ ಇದನ್ನು ನಮಗೆ ಈ ಹಸ್ತಾಂತರ ಮಾಡೋದಕ್ಕೆ ಸಹಾಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಂತರ ನಮಗೆ ಇಲ್ಲಿಯವರು ಶ್ರಮಪಟ್ಟು ಇಲ್ಲಿಯವರು ತರಿಸಿಕೊಟ್ಟಂಥ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು